ಇಂದಿನ ವಿಶೇಷ ಅಡುಗೆಗಳು: ಮೂಲಂಗಿ ಸೂಪ್, ಹಾಟ್ ಐಸ್ ಕ್ರೀಮ್, ಕೇಕ್ ಪುಡಿಂಗ್, ಬ್ರೆಡ್ ಚೋಲೆ, ಯೋಗರ್ಟ್ ಸ್ಮೂದಿ. ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಅತ್ತಿಸೊಸೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸಹನೆ ಇಲ್ಲದ ಬಾಳು ಸಾಧನೆಗೆ ಇದು ಕೀಳು, ಸತ್ವವನರಿತು ನೀ ಬಾಳು ಸತತವು ಜಗದೊಳೆಂದು ಲೇಖಕಿ ಶಾರದಾ ದೇವಿ ಅವರು ಹೇಳಿದ್ದಾರೆ. ಹೌದು, ಜೀವನದಲ್ಲಿ ಸಹನೆ ಇಲ್ಲ ಅಂತಂದ್ರೆ ಏನನ್ನೋ ಸಾಧನೆ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋ ಅತ್ತೆ ಸೊಸೆ ಜೋಡಿ ಸಹನೆಯಿಂದ ನಾವು ಸತ್ವಭರಿತ ಅಡುಗೆಯನ್ನ ಮಾಡಿಕೊಟ್ಟು ಈ ವಾರದ ಬೆಸ್ಟ್ ಅತ್ತೆ ಸೊಸೆ ಆಗ್ತೀವಿ ಅಂತ ಹೇಳ್ತಿದ್ದಾರೆ. ಬನ್ನಿ ಹಾಗಾದ್ರೆ ಇವ್ರು ಯಾರು ಅಂತ ನೋಡೋಣ. ತುಮಕೂರಿನ ಹುಲಿಯೂರಿನಲ್ಲಿ ಹುಟ್ಟಿ ಶಾಸ್ತ್ರೀಯ ಸಂಗೀತದಲ್ಲಿ ಜೂನಿಯರ್ ಮುಗಿಸಿ ವಾಸವಿ ವನಿತಾ ಸಂಘದಲ್ಲಿ ಅಧ್ಯಕ್ಷೆಯಾಗಿ ಹಲವಾರು ಸೇವಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು, ಬಿಡುವಿನ ಸಮಯದಲ್ಲಿ ಪುಸ್ತಕಗಳನ್ನು ಓದೋದು ನನ್ನ ನೆಚ್ಚಿನ ಹವ್ಯಾಸ ಅಂತಿರೋ ಅತ್ತೆ ಶಮಂತ. ಮೈಸೂರಿನಲ್ಲಿ ಹುಟ್ಟಿ BA ಪದವಿ ಪಡೆದು ಡ್ಯಾನ್ಸ್ ಫ್ಯಾಷನ್ ಶೋನಲ್ಲಿ ಭಾಗವಹಿಸೋದು, ವಿವಿಧ ಬಗೆಯ ಹೂವಿನ ಹಾರಗಳನ್ನು ಮಾಡೋದು ಹಾಗೂ ಹಲವಾರು ಸ್ಟೇಜ್ ಡ್ಯಾನ್ಸ್ ಮಾಡೋದು ಇಷ್ಟ ಅಂತಿರೋ ಜಂಬೋ ಕಿಡ್ಸ್ನಲ್ಲಿ ಟೀಚರ್ ಆಗಿರೋ ಸೊಸೆ ಇವರು ಪದ್ಮ. ಬನ್ನಿ ಈ ಯಂಗ್ ಅಂಡ್ ಎನರ್ಜೆಟಿಕ್ ಅತ್ತೆ ಸೊಸೆ ಜೋಡಿಗೆ ಸ್ವಾಗತ ಕೋರೋಣ. ಅಡುಗೆ ಮಾಡೋದಕ್ಕೆ ರೆಡಿಯಾಗಿ ಬಂದಿದ್ದೀರಾ? ಯಾರು ಸೂಪರ್ ಆಗಿ ಅಡುಗೆ ಮಾಡ್ಕೊಡ್ತೀರಾ? ಇಬ್ರು ಶ್ಯೂರ್? ಪಕ್ಕ ಪಕ್ಕ. ನಾನು ಚೆನ್ನಾಗಿಲ್ಲ ಅಂತಂದ್ರೆ ಚಾನ್ಸೇ ಇಲ್ಲ. ಸೂಪರ್. ದಿಸ್ ಶುಡ್ ಬಿ ದ ಸ್ಪಿರಿಟ್. ಅಂಡ್ ನಿಮ್ಮೇಲೆ ನಿಮ್ಗೆ ಇಷ್ಟೊಂದು ಕಾನ್ಫಿಡೆನ್ಸ್ ಇದೆ ಅಂತಂದ್ರೆ ಗ್ರೇಟೇ. ಓಕೆ, ಹಾಗಾದ್ರೆ ನೀವು ನನಗೆ ಅಡುಗೆ ಮಾಡ್ಕೊಡೋದಕ್ಕೆ ಮುಂಚೆ ನಾನು ನಿಮ್ಗೊಂದು ಅಡುಗೆ ಮಾಡ್ಕೊಡ್ತೀನಿ. ಓಕೆ, ಈ ರೆಸಿಪಿ ನಾನು ಯಾಕೆ ಮಾಡ್ತೀನಿ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೇಕು. ಫಸ್ಟ್ ಯಾರು ಅಡುಗೆ ಮಾಡಬೇಕು ಅಂತ ಡಿಸೈಡ್ ಮಾಡೋದಕ್ಕೆ. ಸೊ ನೋಡೋಣ, ನಾನು ಮಾಡೋ ರೆಸಿಪಿಲಿ ಒಂದು ಇಂಗ್ರೀಡಿಯೆಂಟ್ನ ನಿಮ್ಗೆ ಹೇಳೋದಿಲ್ಲ ಏನು ಇಂಗ್ರೀಡಿಯೆಂಟ್ ಅಂತ. ನಿಮ್ಮಿಬ್ರಲ್ಲಿ ಯಾರು ಕರೆಕ್ಟಾಗಿ ಆ ಇಂಗ್ರೀಡಿಯೆಂಟ್ ಯಾವುದು ಅಂತ ಹೇಳ್ತಿರೋ ಅವ್ರು ಫಸ್ಟ್ ಅಡುಗೆ ಮಾಡಬೇಕು. ಓಕೆ, ದೇ ಆರ್ ಲೈಕ್ ದ ವಿನ್ನರ್ಸ್ ಆಫ್ ದ ರೌಂಡ್. ನಾನಿವತ್ತು ಮಾಡ್ತಿರೋ ರೆಸಿಪಿ ಮೂಲಂಗಿ ಸೂಪ್. ಸೂಪ್ ಅಂದ್ರೆ ಇಷ್ಟನಾ? ಇಷ್ಟ. ಚಳಿಗಾಲದಲ್ಲಿ ಚೆನ್ನಾಗಿರುತ್ತೆ ಕುಡಿಯೋಕೆ. ಚಳಿಗಾಲದಲ್ಲಿ ಚೆನ್ನಾಗಿರುತ್ತೆ. ನಂಗೆ ಎಲ್ಲಾ ಕಾಲದಲ್ಲೂ ಸೂಪ್ ಅಂದ್ರೆ ಬಾರಿ ಇಷ್ಟ. ಸೊ ಸಿಕ್ಕಾಬಟ್ಟೆ ಸೂಪ್ಗಳು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ಇತ್ತೀಚೆಗೆ. ಮೂಲಂಗಿ ಸೂಪ್ ಮಾಡೋದಕ್ಕೆ ನಾನು ತಗೊಂಡಿರುವ ಇಂಗ್ರೀಡಿಯೆಂಟ್ಸ್: ತುರಿದಿಟ್ಟ ಮೂಲಂಗಿ, ಕಾರ್ನ್ಫ್ಲೋರ್, ಬೆಣ್ಣೆ, ಬೆಲ್ಲ, ಉಪ್ಪು ಅಂಡ್ ಡ್ಯಾಶ್. ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದೆ, ಅದೇನು ಅಂತ ನೀವು ಟೇಸ್ಟ್ ಮಾಡಿ ಹೇಳ್ಬೇಕು. ಆಲ್ರೈಟ್, ಫಸ್ಟ್ ಒಂದು ಕಡಾಯಿ ತಗೊಳ್ಳೋಣ. ಫಸ್ಟ್ ಮೂಲಂಗಿ ಹಾಕೊಳ್ಳೋಣ. ನೀರು ಹಾಕೋಣ. ಫಸ್ಟ್ ಮೂಲಂಗಿನ ನೀರಲ್ಲಿ ಬೇಯಿಸ್ಕೋಬೇಕು. ಮೂಲಂಗಿ ಒಂದು ಬೆಸ್ಟ್ ಅಪಟೈಸರು, ಕೊಬ್ಬಿನ ಅಂಶನ ಕಡಿಮೆ ಮಾಡುತ್ತೆ. ಹಾಗೆ ಮೂಲಂಗಿ ದೇಹದ ಉಷ್ಣತೆಯನ್ನು ಕೂಡ ಕಡಿಮೆ ಮಾಡುತ್ತೆ. ತುಂಬಾನೇ ಒಳ್ಳೇದು. ಎಸ್ಪೆಷಲಿ ಮೂಲವ್ಯಾಧಿಯಿಂದ ಬಳಲ್ತಿರೋರ್ಗಂತೂ ಮೂಲಂಗಿ ತುಂಬಾನೇ ಒಳ್ಳೇದು. ಶುಗರ್ಗೂ ಒಳ್ಳೇದು ಮೇಡಮ್. ಶುಗರ್ಗೂ ಒಳ್ಳೇದು. ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಮೂಲಂಗಿಯಿಂದ. ನೀವ್ ಯಾವ ತರ ಡಿಫ್ರೆಂಟ್ ವೆರೈಟಿ ಆಫ್ ಸೂಪ್ಸ್ ಮಾಡ್ತೀರಿ? ಕೊತ್ತಂಬರಿ ಸೊಪ್ಪಿನ ಸೂಪ್ ತುಂಬಾ ಚೆನ್ನಾಗಿರುತ್ತೆ. ಓಕೆ. ಆಮೇಲೆ ಟೊಮಾಟೊ, ಕುಕುಂಬರು, ಅದು ಅಷ್ಟೇ ಸ್ಪೈಸಿ ಇದು ಸೂಪು, ಜ್ಯೂಸು. ಸಾಕಷ್ಟು ಹೆಲ್ದಿ ಅಡುಗೆಗಳು ಮಾಡ್ತೀರಿ. ಇವ್ರು ಸ್ವಲ್ಪ ಟ್ರೈ ಮಾಡೋದು ಜಾಸ್ತಿ, ಹೊಸ ಟ್ರೈ ಮಾಡೋದು ಜಾಸ್ತಿ. ನೀವೇ ಇನ್ವೆಂಟ್ ಮಾಡಿದಿರೋ? ಸಾಕಷ್ಟು ಮಾಡಿದ್ದೀನಿ. ನನಗೆ ಅಡುಗೆ ಮನೆ ಒಂದು PhD ಮಾಡ್ತಾರಲ್ಲ ಅಂತವ್ರಿಗೆ ಇದ್ದಾಗೆ ಒಂಥರ. ಅಡುಗೆ ಅನ್ನೋದು ಕೂಡ ಖಂಡಿತ ಒಂದು ಕಲೆ. ಎಲ್ಲರೂ ಮಾಡಿದ್ರು ಅಷ್ಟು ಟೇಸ್ಟಿಯಾಗಿ ಬರಲ್ಲ. ಆಕ್ಚುಲಿ ಕೆಲವರು ಮಾಡಿದ್ರೆ ಹೆಂಗೋ ಅಳತೆ ಮಾಡಲ್ಲ, ಏನಿಲ್ಲ, ಹಂಗಂಗೆ ಹಾಕಿರ್ತಾರೆ, ಅಷ್ಟು ಟೇಸ್ಟಿ ಆಗಿರುತ್ತೆ. ಈಗ ಕುದಿತಾ ಇದೆ. ಮೂಲಂಗಿ ತುರ್ಕೊಂಡಿರೋದ್ರಿಂದ ಬೇಗ ಬೆಂದೋಗುತ್ತೆ. ಈಗಾಗಲೇ ಬೆಂದಿರುತ್ತೆ. ಮೂಲಂಗಿ ಇಷ್ಟ ಇಲ್ಲ, ನನಗೆ ಮೂಲಂಗಿ ಟೇಸ್ಟ್ ಹಿಡ್ಸಲ್ಲ ಅನ್ನೋರು ಬೇಕಾದ್ರೆ ಮೂಲಂಗಿನ ಸೋಸ್ಬಿಟ್ಟು ಬರೀ ನೀರನ್ನ ಇಟ್ಕೋಬಹುದು. ಬಟ್ ಇಲ್ಲಿ ಯಾರಿಗೂ ಮೂಲಂಗಿ ಪ್ರಾಬ್ಲಮ್ ಇಲ್ಲದೆ ಇರೋದ್ರಿಂದ ನಾವು ಹಾಗೆ ಇಡೋಣ. ಓಕೆ. ಮೂಲಂಗಿ ವಾಸನೆ ತೀಕ್ಷ್ಣವಾಗಿರೋದ್ರಿಂದ ಬಹಳಷ್ಟು ಜನಕ್ಕೆ ಇದ್ರ ವಾಸನೆ ಇಷ್ಟ ಆಗಲ್ಲ. ಆದ್ರೆ ಇದರಲ್ಲಿರೋ ಪೌಷ್ಟಿಕಾಂಶಗಳಿದೆಯಲ್ಲ, ಅದರ ಅಗತ್ಯ ನಮ್ಮ ದೇಹಕ್ಕೆ ಸಾಕಷ್ಟು ಇದೆ. ಹಾಗಾಗಿ ಈ ಸಿಂಪಲ್ ಆಗಿರೋ ಸೂಪ್ನ ಮಾಡಿ ಟೇಸ್ಟ್ ಮಾಡಿ. ಮನಸ್ಸಿಗೆ ಉಲ್ಲಾಸ, ದೇಹಕ್ಕೆ ಆರೋಗ್ಯ. ಕಾರ್ನ್ಫ್ಲೋರ್ ಹಾಕಿದೀವಿ, ಸೊ ಕನ್ಸಿಸ್ಟೆನ್ಸಿ ಸ್ವಲ್ಪ ಥಿಕ್ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕೋಣ, ಸ್ವಲ್ಪ ಉಪ್ಪು. ಈಗ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಆಡ್ ಮಾಡಬೇಕು. ಸೊ ಇಬ್ರು ಟರ್ನ್ ಆಗ್ಬೇಕು. ಸೀಕ್ರೆಟ್ ಇಂಗ್ರೀಡಿಯೆಂಟ್ ಆಡ್ ಮಾಡ್ತಿದ್ದೀನಿ. ಟರ್ನ್ ಆಗಿ
ಡನ್. ಲಾಸ್ಟಲ್ಲಿ ಬೆಣ್ಣೆ ಆ್ಯಡ್ ಮಾಡೋಣ. ಸೂಪಲ್ನೆಲ್ಲ ಬೆಣ್ಣೆ ಇದ್ರೇನೆ ಟೇಸ್ಟ್ ಅಲ್ಲ. ಬೇಕು ಅಂದರೆ ಸರ್ವಿಂಗ್ ಟೈಮಲ್ಲೂ ಹಾಕೋಬೋದು. ಘಮ ಘಮ ಅಂತಿದೆ. ಸೂಪ್ ಇಸ್ ರೆಡಿ. ನಾವು ಸರ್ವ್ ಮಾಡ್ತೀನಿ. ಫಸ್ಟ್ ನಿಮಗೆ ಕೊಡೋದಕ್ಕೆ ಮುಂಚೆ ನಾನು ಟೇಸ್ಟ್ ಮಾಡ್ತೀನಿ. ಟೇಸ್ಟ್ ಮಾಡ್ಲಾ? ನಾನು ಟೇಸ್ಟ್ ಮಾಡಾಯ್ತು. ಇವಾಗ ನೀವು ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಹೇಳಿ. ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಅಷ್ಟು ಕಾನ್ಫಿಡೆನ್ಸ್ ಇರೋದ್ರಿಂದ. ತುಂಬಾ ಚೆನ್ನಾಗಿ. ಯಮ್ಮಿ. ನಾನು ಹಾಕಿರೋ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಯಾವುದು? ಪೆಪ್ಪರ್. ಪೆಪ್ಪರೇ ನನಗೂ ಅನಿಸ್ತಾ ಇರೋದು. ಈಸಿಯಾಗಿ ಗೊತ್ತಾಗೋಗುತ್ತಲ್ವಾ? ಪೆಪ್ಪರ್ ಆ ಫ್ಲೇವರ್ ಸ್ಟ್ರಾಂಗ್ ಆಗಿದೆ. ಫ್ಲೇವರ್ ಅದೆಲ್ಲ ಅದೊಂದು ಮಧ್ಯ ಬ್ಲಾಕ್ ಬ್ಲಾಕ್ ಆಗಿ ಕಾಣ್ತಿದೆ. ಕಾಣುತ್ತೆ. ನಾ ಅದಕ್ಕೆ ಸ್ವಲ್ಪನೇ ಹಾಕಿದೆ ಅಂದ್ರೂ ಕಂಡು ಹಿಡಿದ್ಬಿಟ್ರಿ. ವೆರಿ ಗುಡ್. ಗೊತ್ತಾಗುತ್ತೆ. ಸೊ ಫಸ್ಟ್ ನೀವು ಅಡುಗೆ ಮಾಡಬೇಕು. ಪರವಾಗಿಲ್ವಾ? ಸಂತೋಷ, ಖುಷಿ. ಖುಷಿನೇ. ಫುಲ್ ಪ್ರಿಪೇರ್ ಆಗ್ಬೋದಲ್ಲ, ನಿಮ್ಗೆ ಟೈಮ್ ಸಿಗುತ್ತೆ ಪ್ರಿಪೇರ್ ಆಗಕ್ಕೆ. ಹೌದು. ಸೊ ಏನು ಅಡುಗೆ ಮಾಡ್ಕೊಡ್ತಿದ್ದೀರಿ ಇವತ್ತು ಹಾಟ್ ಐಸ್ ಕ್ರೀಮ್ ಅಂತ ಮಾಡ್ತಿದ್ದೀನಿ. ಹಾಟ್ ಐಸ್ ಕ್ರೀಮ್. ಇನ್ಸೈಡ್ ಕೋಲ್ಡ್ ಇರುತ್ತೆ, ಔಟ್ಸೈಡ್ ಹಾಟ್ ಇರುತ್ತೆ. ವಾವ್, ಸೂಪರ್. ಸೌಂಡ್ಸ್ ಇಂಟ್ರೆಸ್ಟಿಂಗ್. ಓಕೆ, ಹಾಟ್ ತಿಂದು ನೋಡಿ ಮತ್ತೆ ಬೇಕು ಅಂತೀರಾ. ವೆದರ್ ಕೂಲ್ ಆಗಿದೆ, ಸ್ಟುಡಿಯೋ ಸ್ವಲ್ಪ ಹಾಟ್ ಆಗಿದೆ. ನೀವೀಗ ಕೂಲ್ ಮಾಡ್ಕೊಡ್ತೀರಾ? ಆದ್ರೂ ಓಕೆ, ಹಾಟ್ ಆದ್ರೂ ಓಕೆ, ಎರಡಕ್ಕೂ ಮ್ಯಾನೇಜ್ ಆಗುತ್ತೆ. ಸೊ ಹಾಟ್ ಐಸ್ ಕ್ರೀಮ್. ಓಕೆ, ಹಾಟ್ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ಹೇಳ್ಕೊಡಿ ಅಮ್ಮ. ಅಲ್ಲಿ ತನಕ ನೀವು ನಾನು ಮಾಡಿರೋ ಸೂಪ್ನ ಎಂಜಾಯ್ ಮಾಡ್ತಾ ಇರಿ. ಅಲ್ಲಿ ಕುತ್ಕೊಳ್ಳಿ, ಕರಿತೀನಿ ನಿಮ್ಮನ್ನ ಹಾಟ್ ಐಸ್ ಕ್ರೀಮ್ ರೆಡಿ ಆದ್ಮೇಲೆ. ಹಾಟ್ ಐಸ್ ಕ್ರೀಮ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು? ಐಸ್ ಕ್ರೀಮ್ ಯಾವ ಫ್ಲೇವರ್ ಆದ್ರೂ ಓಕೆ, ಬ್ರೆಡ್, ಚಾಕ್ಲೇಟ್, ಜಾಮ್, ಇಮಾಮಿ ಸನ್ಫ್ಲವರ್ ಆಯಿಲ್. ಮೊದ್ಲು ಏನ್ ಮಾಡ್ಕೋಬೇಕು? ಫಸ್ಟ್ ಏನಿಲ್ಲ, ಸ್ಟವ್ ಹಚ್ಚಿ ಇಟ್ಟು ಆಯಿಲ್ ಹಾಕಿ ಎಣ್ಣೆ ಕಾಯೋದಕ್ಕೆ ಇಟ್ಕೊಳ್ಳೋಣ. ಓಕೆ, ಇಮಾಮಿ ಸನ್ಫ್ಲವರ್ ಆಯಿಲ್ ಹಾಕ್ತಾ ಇದ್ದೀನಿ. ಅದು ಕಾಯೋ ಅಷ್ಟರಲ್ಲಿ ಅದು ಬ್ರೆಡ್ ಎಡ್ಜಸ್ನ ತಕ್ಕೊಳ್ಳೋಣ. ಓಕೆ, ಸೊ ಬ್ರೆಡ್ ಸ್ಲೈಸಸ್ ಚಾಕು ಕೊಡ್ಲಾ? ಹಾಂ. ಈ ಐಸ್ ಕ್ರೀಮ್ ಬಜ್ಜಿ ಅಂತಾನು ಹೇಳ್ತಾರೆ, ಇದೇನಾ? ಇಲ್ಲ. ಓಕೆ, ನೀರ್ ಬೇಕಾ? ಹಾಂ. ಓಕೆ, ಚೂರು ವೆಟ್ ಮಾಡ್ಕೊಳ್ಳೋಣ ಅಷ್ಟೇ, ಫುಲ್ ಡಿಪ್ ಮಾಡಬಾರ್ದು. ಚೂರು ಸಾಫ್ಟ್ ಆಗಬೇಕಷ್ಟೇ ಇದು. ಐಸ್ ಕ್ರೀಮ್ ಕೊಡಿ ನಿಮಗೆ. ಇಷ್ಟು ಬೇಕಾಗುತ್ತಾ ಪದ್ಮ? ಅಷ್ಟು ಏನು ಬೇಡ. ಇದ್ರಲ್ಲಿ ಹಾಫ್ ಹಾಕೊಳ್ಳೋಣ. ಹಾಂ. ಓಕೆ, ಈಗ ಅದನ್ನು ಹಿಂಗೆ ರೋಲ್ ಮಾಡೋಣ. ಇದನ್ನ ಕವರ್ ಮಾಡಿ. ಎಣ್ಣೆ ಕಾದಿದೆ ಅನ್ಸುತ್ತೆ. ಓಕೆ, ಇದು ಎಣ್ಣೆಗೆ ಹಾಕೋಣ. ಮೇಲೆ ಎಣ್ಣೆನ ಮೇಲೆ ಹಾಕಿದೆ. ಐಸ್ ಕ್ರೀಮ್ ಅಲ್ಲಿ ಕ್ಯಾಲ್ಸಿಯಂ ಮತ್ತೆ ವಿಟಮಿನ್ ಎ ಇರುತ್ತೆ. ಸೊ ಕ್ಯಾಲ್ಸಿಯಂ ಅದರಿಂದ ಬೋನ್ಸ್ಗೆ ಒಳ್ಳೇದು. ಐಸ್ ಕ್ರೀಮ್ ಮಕ್ಳಿಗೆ ಕೊಡೋದಿಲ್ಲ ಸಾಮಾನ್ಯ, ಶೀತ ಆಗುತ್ತೆ ಅಂತ. ಬಟ್ ಇದು ಆರಾಮ್ಸೆ ಕೊಡ್ಬೋದು. ಹಾಂ, ಸಾಕು. ತೆಗೆದ್ಬಿಡ್ಲಾ? ಹಾಂ, ತೆಗಿ. ನವ್ಯ, ಸರ್ವಿಂಗ್ ಪ್ಲೇಟ್ ಕೊಡಿ. ಸರ್ವಿಂಗ್ ಪ್ಲೇಟ್ ಕೊಡ್ಲಾ?
ಓಕೆ, ಒಂದ್ರ ಮೇಲೆ ನಾನು ಜಾಮ್ ಹಾಕ್ತೇನೆ ಡೆಕೋರೇಷನ್ಗೆ. ಓಕೆ, ಇನ್ನೊಂದ್ರ ಮೇಲೆ ಚಾಕ್ಲೇಟ್ನ ಗ್ರೇಟ್ ಮಾಡಿರೋದು. ಚಾಕ್ಲೇಟ್ ಇಷ್ಟನಾ ನಿಮಗೆ? ಐ ಲವ್ ಚಾಕ್ಲೇಟ್ಸ್. ಸೊ ಇದು ನನಗೆ, ನಿಮ್ಮ ಅತ್ತೆಗೆ. ಓಕೆ ನವ್ಯ, ಇಟ್ಸ್ ರೆಡಿ. ಹಾಟ್ ಐಸ್ ಕ್ರೀಮ್. ಹಾಟ್ ಐಸ್ ಕ್ರೀಮ್ ರೆಡಿ ಆಗಿದೆ. ನಾನು ಹಾಟ್ ಆಗಿ ಕಾಯ್ತಾ ನಿಂತಿದ್ದೀನಿ ಹಾಟ್ ಐಸ್ ಕ್ರೀಮ್ ಟೇಸ್ಟ್ ಮಾಡೋದಕ್ಕೆ. ಬಟ್ ಫಸ್ಟ್ ಟೇಸ್ಟ್ ಮಾಡೋದಕ್ಕೆ ನಿಮ್ಮ ಮತ್ತೆ ಅವ್ರನ್ನ ಕರೆಯೋಣ. ಕರೀರಿ ನೀವೇ. ಅಮ್ಮ, ಹಾಟ್ ಐಸ್ ಕ್ರೀಮ್ ರೆಡಿ ಆಗಿದೆ. ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ, ಯಮ್ಮಿ. ನಾನು ಟೇಸ್ಟ್ ಮಾಡ್ಲಾ? ಮಾಡಿ. ಓಕೆ, ಫಸ್ಟ್ ಚಾಕ್ಲೇಟೇ ಟೇಸ್ಟ್ ಮಾಡಬೇಕಾ? ಓಕೆ, ಫಸ್ಟ್ ಜಾಮ್ ಟೇಸ್ಟ್ ಮಾಡ್ಲಾ? ಸೂಪರ್ ಯಮ್ಮಿ. ಐಸ್ ಕ್ರೀಮ್ ತಿಂದು ತಿಂದು ಬೇಜಾರಾಗ್ಬಿಟ್ಟಿದ್ದು. ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ, ಈಚೆ ಕಡೆ ಬಿಸಿ, ಒಳಗಡೆ ತಣ್ಣಗಿದೆ. ಅಂಡ್ ಚಾಕ್ಲೇಟ್ ಕ್ರಿಸ್ಪಿ, ಸಾಫ್ಟ್, ಮೈಂಡ್ ಬ್ಲೋಯಿಂಗ್ ಟೇಸ್ಟ್. ಮತ್ತೆ ಮತ್ತೆ ತಿನ್ಬೇಕು ಅನ್ಸುತ್ತೆ. ಹೌದು, ಎಲ್ಲರಿಗೂ ಒಂದು ಕ್ವಶನ್ ಇರುತ್ತೆ, ಡೀಪ್ ಫ್ರೈ ಮಾಡಿದ್ರು ಐಸ್ ಕ್ರೀಮ್ ಮೆಲ್ಟ್ ಆಗಿಲ್ವಾ ಅಂತ. ಐಸ್ ಕ್ರೀಮ್ ಸ್ವಲ್ಪ ಮೆಲ್ಟ್ ಆದ್ರೂ ಈಚೆ ಕಡೆ ಕ್ರಿಸ್ಪಿ, ಒಳಗಡೆ ಆ ಸಾಫ್ಟ್ನೆಸ್. ಅಂಡ್ ಫುಲ್ ಮಧ್ಯ ಇರೋ ಐಸ್ ಕ್ರೀಮ್ ಫುಲ್ ಇನ್ನ ಕೋಲ್ಡ್ ಆಗಿರುತ್ತೆ. ಸೂಪರ್ಬ್ ಆಗಿರುತ್ತೆ. ಎಲ್ಲರೂ ಟ್ರೈ ಮಾಡಲೇಬೇಕು. ಹಾಟ್ ಐಸ್ ಕ್ರೀಮ್ ಮಾಡುವ ವಿಧಾನ: ಮೊದಲು ಒಂದು ಬ್ರೆಡ್ ಸ್ಲೈಸ್ಗೆ ನೀರನ್ನು ಸವರಿ ಅದರ ಮಧ್ಯ ಐಸ್ ಕ್ರೀಮ್ ಅನ್ನು ಇಟ್ಟು 4 ಕಡೆ ಮಡಚಿ ಕಾದ ಎಣ್ಣೆಯಲ್ಲಿ ಹೊಂಬಣ್ಣ ಬರುವವರೆಗೂ ಕರೆಯಿರಿ. ಈಗ ತಯಾರಾದ ಹಾಟ್ ಐಸ್ ಕ್ರೀಮ್ ಅನ್ನು ಜಾಮ್ನಿಂದ ಅಲಂಕರಿಸಿ. ಈಗ ರುಚಿಕರವಾದ ಹಾಟ್ ಐಸ್ ಕ್ರೀಮ್ ಸವಿಯಲು ಸಿದ್ಧ. ಯಾರಿಂದ ಕಲ್ತಿದ್ದು ಅಂತಂದ್ರಿ? ನನ್ನ ಸಿಸ್ಟರ್ ವಸಂತ ಅಂತ. ವಸಂತ ಅವರಿಂದ. ಸೊ ನೀವು ಇದ್ರದ್ದು ಡಿಫ್ರೆಂಟ್ ರೆಸಿಪೀಸ್ ಮಾಡ್ತೀರಾ? ಹೌದು, ಮಾಡ್ತಾರೆ. ಸೊ ನೀವು PhD ಅಂತಂದ್ರೆ ಅಡುಗೆ ಮನೆಯಲ್ಲಿ, ಸೊ ನಾನು ಕೇಳಂಗೆ ಇಲ್ಲ. ಹೊರಗೆ ನೋಡ್ತಿದ್ರೆ ಮಳೆ ಬರ್ತಿದೆ, ಆದ್ರೂ ಮನಸ್ಸಿನಲ್ಲಿ ಐಸ್ ಕ್ರೀಮ್ ತಿನ್ಬೇಕು ಅನ್ನೋ ಆಸೆ ಆಗ್ತಿದೆ. ಆದ್ರೆ ಅದು ಸಾಧ್ಯನಾ? ಅದಕ್ಕೆ ಅದು ಸಾಧ್ಯವಾಗುವ ಹಾಗೆ ಹಾಟ್ ಐಸ್ ಕ್ರೀಮ್ ಮಾಡಿ ತೋರಿಸ್ತಿದ್ದಾರೆ ನೋಡಿ ಸೊಸೆ ಪದ್ಮ ಅವರು. ಐಸ್ ಕ್ರೀಮ್ನು ಬಿಸಿ ಮಾಡಿ ಹಾಟ್ ಆಗಿ ತಿನ್ಬಹುದು ಅಂತ ನವ್ಯಾಗೂ ಗೊತ್ತಿರ್ಲಿಲ್ಲ ಅನ್ಸುತ್ತೆ. ಅದಕ್ಕೆ ಬಾಯಿ ಚಪ್ಪರ್ಸ್ಕೊಂಡು ತಿಂದಿದ್ದು. ಸದ್ಯಕ್ಕೀಗ ಅತ್ತೆಯವರು ಬಾಯಲ್ಲಿ ನೀರು ಉರ್ಸೋ ಕೇಕ್ ಪುಡಿಂಗ್ ಮಾಡ್ತಾರಂತೆ. ಕೇಕ್ ಪುಡಿಂಗ್ ಮಾಡೋದಕ್ಕೆ ರೆಡಿ ಇದ್ದೀರಾ? ಓ, ರೆಡಿ. ಕೇಕ್ ಪುಡಿಂಗ್ ಮಾಡೋದಕ್ಕೆ ನೀವು ತಗೊಂಡಿರೋ ಇಂಗ್ರೀಡಿಯೆಂಟ್ಸ್ ಯಾವ್ದು? ಕೇಕು, ಆ್ಯಪಲ್ಲು, ಚೆರ್ರಿ, ಗೋಡಂಬಿ, ಬಾದಾಮಿ, ಟೂಟಿ ಫ್ರೂಟಿ, ಸಕ್ಕರೆ, ಹಾಲು, ಬಾಳೆಹಣ್ಣು, ಕಸ್ಟರ್ಡ್ ಪೌಡರ್. ಮೊದಲು ಸ್ಟವ್ ಹಚ್ಚಿ ಒಂದು ಪ್ಯಾನು, ಕಸ್ಟರ್ಡ್ ಮಾಡಲಿಕ್ಕೆ ಪ್ಯಾನ್ ಇಡಬೇಕು. ಓಕೆ, ಕಸ್ಟರ್ಡ್ ಮಾಡೋದಕ್ಕೆ ಪಾತ್ರೆ ಇಡ್ತಾ ಇದ್ದೀನಿ. ಹಾಲು ಹಾಕಬೇಕು. ಆಮೇಲೆ ಕಸ್ಟರ್ಡ್ ಮಾಡ್ಕೋಬೇಕಲ್ಲ? ಇದು ಕುದಿಬೇಕಾದ್ರೆ ಶುಗರ್. ಕಸ್ಟರ್ಡ್ ಇಷ್ಟ ಹಾಕ್ಲಾ? ಸಾಕು. ಶುಗರು 4 ಸ್ಪೂನ್. ಅದೊಂದು ನಿಮಿಷ ಕುದಿಯೋಷ್ಟೊತ್ತಿಗೆ ಆ್ಯಪಲ್ಲು, ಬನಾನಾ ಹೆಚ್ಕೊಳ್ಳೋಣ. ಆ್ಯಪಲ್ ಕೊಡ್ಲಾ? ಆ್ಯಪಲ್ ಸಣ್ಣ ಸಣ್ಣದಾಗಿ ಹೆಚ್ಕೋಬೇಕಾ? ಹೌದು, ಆ್ಯಪಲ್ಲು, ಬಾಳೆಹಣ್ಣು ಎರಡನ್ನೂ ಸಣ್ಣದಾಗಿ ಹೆಚ್ಕೊಳ್ಳಿ. ಈ ಕಸ್ಟರ್ಡ್ ಇವಾಗ ಕುದಿಬೇಕಾದ್ರೆ ಕಸ್ಟರ್ಡ್ ಹಾಕ್ತೀನಿ ಈಗ. ಹಾಲು ಉಪ್ಪು ಬಂತಲ್ಲ, ಹಾಲು ಉಪ್ಪು ಬರೋದನ್ನ ಅವಾಯ್ಡ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಒಂದು ಚಿಟಿಕೆ ಸೋಡಾ ಹಾಕಿ. ಬಂದ್ಮೇಲೆ ಹಾಕ್ಬೇಕಾ? ಏನಿಲ್ಲ, ಮೊದಲೇನೂ ಹಾಕ್ಬೋದು. ಮೊದಲೇ ಹಾಕಿದ್ರೆ ಉಕ್ಕೋದೇ ಇಲ್ಲ. ಹೌದಾ? ಹೌದು. ನವ್ಯ, ಬಾಳೆಹಣ್ಣು ಕೊಡಿ. ಇದು ಪುಟ್ಟ ಬಾಳೆ. ಕಸ್ಟರ್ಡ್ ಗಟ್ಟಿಯಾಗಿದೆ, ಆಫ್ ಮಾಡ್ಕೊಳ್ಳ? ಆಫ್ ಮಾಡಿ. ಸಾಕಾ? ಇಷ್ಟ ಆದ್ರೆ? ಕನ್ಸಿಸ್ಟೆನ್ಸಿ ಸರಿಯಾಗಿದೆ. ಆಫ್ ಮಾಡ್ಕೊಂಡಿದ್ದೀನಿ. ನವ್ಯ, ಇದು ಕೂಲ್ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅದರಿಂದ ನಾವು ಕಸ್ಟರ್ಡನ್ನ ಮಾಡ್ಕೊಂಡು ಬಂದಿದ್ದೀವಿ. ರೆಡಿ ತಂದಿದ್ದೀರಾ? ರೆಡಿ ತಂದಿದ್ದೀವಿ, ಫ್ರಿಜ್ಜಲ್ಲಿಟ್ಟು. ಓಕೆ, ಇಲ್ಲಿರೋದು ನೀವು ರೆಡಿ ತಂದಿರೋದು? ಹೌದು. ಆಲ್ ರೈಟ್. ನಾಳೆನೇ ಗೌರಿ ಹಬ್ಬ. ಸೊ ನೀವು
ಕಿಚನ್ ಸ್ಪೆಷಲಿಸ್ಟ್, ಅಡುಗೆ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ತೀರಿ. ಗೌರಿ ಹಬ್ಬಕ್ಕೆ ಏನೆಲ್ಲ ಸ್ಪೆಷಲ್ ಅಡುಗೆಗಳು ಮಾಡ್ತೀರಾ? ನಾವು ಗೌರಿ ಹಬ್ಬಕ್ಕೆ ಹೋಳಿಗೆನೇ ಮಾಡ್ತೀವಿ, ಹೂರಣದ ಹೋಳಿಗೆ. ಆಮೇಲೆ ಇದು ಕಾಯಿಂದು ಬೆಲ್ಲ ಮತ್ತು ಕಾಯಿ, ಅದಕ್ಕೆ ಗಸಗಸೆ ಎಳ್ಳು ಪುಡಿ ಎಲ್ಲ ಹಾಕಿ ಸಜ್ಜಪ್ಪ ಅಂತ ಮಾಡ್ತೀವಿ. ಸಜ್ಜಪ್ಪ? ಸಜ್ಜಪ್ಪ ಹೋಳಿಗೆ 2 ದಿನ ತಿಂದ ಮೇಲೂ ಮತ್ತೆ ಅದನ್ನ ನೈವೇದ್ಯಕ್ಕೆ ಅದು ಒಂದು 5-6 ದಿವಸನಾದ್ರೂ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸಜ್ಜಪ್ಪ ಅಂದ್ರೆ ಸ್ವಲ್ಪ ಹಾರ್ಡಾಗಿ ಬರುತ್ತೆ. ಅದು ಡೀಪ್ ಫ್ರೈ ಮಾಡ್ತೀವಿ ಸಜ್ಜಪ್ಪ ಅಂದರೆ. ಗಣೇಶನಿಗೆ ಮಾತ್ರ ಮೋದಕ ಮತ್ತು ಎಳ್ಳಿಂದು ಪಂಚಕಜ್ಜಾಯ ಅಂತ ಮಾಡ್ತೀವಿ. ಎಳ್ಳು, ಬೆಲ್ಲ, ಆಮೇಲೆ ಕಡಲೆ ಬೀಜ, ಹುರುಗಡ್ಲೆ ಎಲ್ಲ ಮಾಡಿ 5 ಥರದ ಸಾಮಾನನ್ನು ಉಪಯೋಗಿಸಿ ಅದನ್ನು ನೈವೇದ್ಯಕ್ಕೆ ಇಟ್ಟರೆ ತುಂಬ ಶ್ರೇಷ್ಠ ಅಂತಾರೆ. ಅದು ಪಂಚಕಜ್ಜಾಯ ಅಂತಾರೆ. ಅದು ಕಡುಬು ಮಾಡ್ತೀವಿ. ಫುಲ್ ನಾಳೆ ಒಳ್ಳೊಳ್ಳೆ ಅಡುಗೆಗಳು ಮನೇಲಿ. ಹೌದು. ಸಾಕಷ್ಟು ಸಂಘ ಸಂಸ್ಥೆಗಳ ಸದಸ್ಯೆ ನೀವು. ಸೊ ಈ ಸೋಷಿಯಲ್ ಆಕ್ಟಿವಿಟೀಸು, ನಿಮ್ಮನ್ನು ನೀವು ಎಂಗೇಜ್ಡ್ ಆಗಿ ಇಟ್ಕೋಬೇಕು ಅಂದರೆ ನಿಮಗೆ ತುಂಬ ಇಷ್ಟ. ಹೌದು. ನೀವು ಮಹಿಳಾ ಸಂಘದಲ್ಲಿ ಏನೆಲ್ಲ ಆಕ್ಟಿವಿಟೀಸ್ ಇರುತ್ತೆ? ಮಹಿಳಾ ಸಂಘದಲ್ಲಿ ನಾನು ಅಧ್ಯಕ್ಷಣಿಯಾಗಿದ್ದಾಗ ಸೇವಾ ಕಾರ್ಯಗಳನ್ನು ಮಾಡೋದು ಅಂದರೆ ನನಗೆ ತುಂಬ ಇಷ್ಟ. ನಾನು ಅದನ್ನು ಮಾಡಿದ್ದೀವಿ. ಆದರ್ಶ ಗೃಹಿಣಿಯನ್ನು ನಡೆಸ್ಕೊಟ್ಟಿದ್ದೀನಿ, ಕ್ವಿಝ್ ನಡೆಸ್ಕೊಟ್ಟಿದ್ದೀನಿ. ಕ್ವಿಝಲ್ಲಿ ಭಾಗವಹಿಸಿ ನಾನು ಪ್ರೈಜಸ್ ತಗೊಂಡಿದ್ದೀನಿ. ಸೊ ಕಾಂಪಿಟೇಷನ್ಸ್ ಅಂದರೆ ಇಷ್ಟ ಆಗುತ್ತೆ ನಿಮಗೆ? ತುಂಬ ಇಷ್ಟ, ಎಲ್ಲನೂ ಇಷ್ಟ. ಓಕೆ. ಆಮೇಲೆ ಬ್ಯಾಂಬಿನೋ ಅಡುಗೆ ಸ್ಪರ್ಧೆಯಲ್ಲಿ ಸುಮಾರು 60 ಜನ ಭಾಗವಹಿಸಿದ್ರು. ಅದರಲ್ಲಿ ಬ್ಯಾಂಬಿನೋ ಸ್ವೀಟು ಖಾರ ಎರಡೂ ಮಾಡಿ ನನಗೆ 2ರಲ್ಲೂ ಫಸ್ಟ್ ಪ್ರೈಜ್ ಬಂದಿದ್ದರಿಂದ ಬ್ಯಾಂಬಿನ ಸೂಪರು ಪ್ರೈಸ್ ಕೊಟ್ಟು ಬ್ಯಾಂಬಿನೋ ಕ್ವೀನ್ ಅಂತ ಕೊಟ್ಟಿದ್ರು ಪ್ರೈಜ್. ಬ್ಯಾಂಬಿನೋ ಕ್ವೀನ್, ವಾವ್, ದಟ್ಸ್ ನೈಸ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನೆಕ್ಸ್ಟು ಸರ್ವಿಂಗ್ ಬೌಲ್ ಕೊಡ್ಲಾ? ಸರ್ವಿಂಗ್ ಬೌಲ್ ಕೊಡಿ. ಫಸ್ಟು 1 ಲೇಯರ್ ಕಸ್ಟರ್ಡ್ ಹಾಕೋದು. ಓಕೆ. ಕೇಕ್ ಕೊಡಿ. ಪ್ಲೇನ್ ಕೇಕ್ ತೊಗೊಂಡಿದ್ದೀರಲ್ಲ? ಹೌದು, ಪ್ಲೇನ್ ಕೇಕ್. ಇದು ಒಂದೇ ಪೀಸ್ ದೊಡ್ಡದಾಗಿಟ್ರೆ ಮಧ್ಯ ಕಸ್ಟರ್ಡ್ ಸೇರ್ಕೊಳ್ಳಲ್ಲ, ಅದಕ್ಕೆ 2 ಪೀಸ್ ಆಗಿಟ್ಟು ಎಲ್ಲ ಚೆನ್ನಾಗಿ ಸೇರ್ಕೊಳ್ಳುತ್ತೆ, ಅವಾಗ ಟೇಸ್ಟಿಯಾಗಿರುತ್ತೆ. ಇವಾಗ ಇನ್ನೊಂದು ಲೇಯರು ಕಸ್ಟರ್ಡ್ ಹಾಕೋದು. ಯೂಶಲಿ ಪುಡಿಂಗ್ ಅಂತಂದ್ರೆ ಸೆಟ್ ಮಾಡಬೇಕು, ಸೆಟ್ ಆಗೋದಕ್ಕೆ ಇಡಬೇಕು. ಬಟ್ ಮನೇಲಿ ಕಸ್ಟರ್ಡ್ ಒಂದು ರೆಡಿ ಇದ್ರೆ ಕೇಕ್ ಪುಡಿಂಗ್ ಈಸಿಯಾಗಿ ಮಾಡ್ಕೋಬಹುದು. ಈಸಿಯಾಗಿ ಮಾಡ್ಬೋದು. ಆಮೇಲೆ ಇದು ಫ್ರಿಡ್ಜಲ್ಲಿ ಇಟ್ಟೇ ತಿನ್ಬೇಕು ಅಂತ ಏನಿಲ್ಲ. ಅಕಸ್ಮಾತ್ ಗೆಸ್ಟ್ ಬಂದ್ರೆ ಹಾಗೇನೆ ಕೊಡ್ಬೋದು. ಓಕೆ. ಸೊ ಕಸ್ಟರ್ಡ್ ಒಂದು ರೆಡಿ ಇಟ್ಕೊಂಡ್ರೆ ಆಯ್ತು. ಕಸ್ಟರ್ಡ್ ರೆಡಿ ಇದ್ರೆ ಯೂಶಲಿ ಹಾಗೇನೋ ತಿನ್ಬೋದು, ಇಲ್ಲ ಹಾಗೇನೋ ತಿನ್ಬೋದು. ಫ್ರೂಟ್ಸು, ಡ್ರೈ ಫ್ರೂಟ್ಸು ಹಾಕಿ ಮಾತ್ರ ಮಾಡ್ತಾರೆ ಕಸ್ಟರ್ಡ್ ಅಂದ್ರೆ. ನಾವು ಹೊಸದಾಗಿ ಟ್ರೈ ಮಾಡಿ ನೋಡಿದ್ವಿ. ವೆರಿ ಗುಡ್. ಇವಾಗ ಇನ್ನೊಂದು ಇದು ಡ್ರೈ ಫ್ರೂಟ್ಸ್ ಇದೆಯಲ್ಲ, ಅದು ಕೊಡಿ. ಗೋಡಂಬಿ, ದ್ರಾಕ್ಷಿ, ಬಾದಾಮ್ ತಗೊಂಡಿದ್ದೀರಿ. ಹೌದು. ಈಗ ಕಟ್ ಮಾಡಿರೋ ಬನಾನಾ, ಆಪಲ್. ಬೇಕು ಅಂದ್ರೆ ಬೇರೆ ಫ್ರೂಟ್ಸ್ ಹಾಕೋಬಹುದಾ? ಅಂದ್ರೆ ಆರೆಂಜ್ ಒಂದು ಹಾಕೋಬಹುದು, ಬೇರೆ ಚೆನ್ನಾಗಿರಲ್ಲ. ಮ್ಯಾಂಗೋ ಎಲ್ಲ ಹಾಕಿದ್ರೆ? ಮ್ಯಾಂಗೋ ಮೈಟ್ ಗೋ ಅನ್ಸುತ್ತೆ. ಈಗ ಇದನ್ನ ಟೂಟಿ ಫ್ರೂಟಿ ಆಮೇಲೆ ಇದು ಚೆರ್ರಿಯಿಂದ ಅಲಂಕರಿಸೋದು. ನೋಡಿದ್ರೇನೆ ಲೈಕ್ ತಿಂದು ಒಬ್ಬರೇ ಮುಗಿಸ್ಬೋದು, ಯಾರಾದ್ರೂ ಶೇರ್ ಮಾಡೋದು ಬೇಡ ಅನ್ಸುತ್ತೆ. ಚೆರ್ರಿ ಅಷ್ಟೊಂದು ರಿಚ್ಚು ಫ್ರೂಟ್ಸ್ ಇದೆ, ಕೇಕ್ ಇದೆ, ಕಸ್ಟರ್ಡ್ ಇದೆ, ಡ್ರೈ ಫ್ರೂಟ್ಸ್ ಇದೆ. ಯಮ್ಮಿ. ತುಂಬಾ ಹೆಲ್ತಿ ಫುಡ್. ನವ್ಯ, ಕೇಕ್ ಪುಡ್ಡಿಂಗ್ ರೆಡಿಯಾಗಿದೆ. ಕೇಕ್ ಪುಡ್ಡಿಂಗ್ ತಿನ್ನೋದಕ್ಕೆ ನಾನು ರೆಡಿ ಆಗಿದ್ದೀನಿ. ಫಸ್ಟ್ ಟೇಸ್ಟ್ ಮಾಡೋದಕ್ಕೆ ಪದ್ಮ ಅವ್ರನ್ನ ಕರೆಯೋಣ. ಹೌದು, ಕರೀರಿ. ಪದ್ಮ ಬಾ. ಪದ್ಮ ಅವರೇ, ಓಡ್ ಬರ್ತಿದ್ದೀರಾ ಕೇಕ್ ಪುಡ್ಡಿಂಗ್ ಅಂದ ತಕ್ಷಣ? ಇಷ್ಟನಾ ನಿಮ್ಗೆ? ತುಂಬಾ ಇಷ್ಟ. ತುಂಬಾ ಇಷ್ಟ. ಆಲ್ ರೈಟ್. ನಾನು ನಿಮಗೆ ಟೇಸ್ಟ್ ಮಾಡೋದಕ್ಕೆ ಕೊಡ್ತೀನಿ, ಆದ್ರೆ ಒಂದು ಕಂಡೀಷನ್ ಮೇಲೆ. ಏನದು? 1 ಸ್ಪೂನ್ ಮೇಲೆ ಇನ್ನು ಅರ್ಧ ಸ್ಪೂನ್ ಎಷ್ಟು ತಿನ್ನಂಗಿಲ್ಲ. ಅಷ್ಟೇನಾ? ಸಾಕ ಅಷ್ಟೇ? 1 ಸ್ಪೂನು? ಒಂದೇ ಸ್ಪೂನ್. ಅದು ಎಷ್ಟು ನಾನು ಎಷ್ಟು ಕೊಡ್ತೀನಿ ಅಷ್ಟು ತಗೋಬೇಕು. ಓಕೆ. ಬೇಡ ಅಷ್ಟೊಂದೆಲ್ಲ ಮೀನ್ ಬೇಡಲ್ಲ, ನೀವೇ ತಗೋಬಹುದು. ಬಟ್ 1 ಸ್ಪೂನ್ ತಗೋಬೇಕಷ್ಟೇ. ಓಕೆ. ಓಕೆನಾ? ಓಕೆ. ಎಕ್ಸ್ಪರ್ಟ್ ಕುಕ್ ಇದ್ದಾರೆ ಜೊತೆಗೆ. ಇದು ನೋಡ್ತಿದ್ರೆ ಟೇಸ್ಟ್ ಮಾಡಿ ನೀವು ಫಸ್ಟ್. ಮುಂತಾನೆ ಮಾಡಿ ಹೇಳ್ತೀನಿ. ಹೇಳಿ. ಸೂಪರ್ ಆಗಿದೆ. ನಾನು ಹಿಂಗೆ ಹೇಳ್ತೀನಾ?
ಇಷ್ಟುದ್ದ ಎಳ್ದಿರ್ತೀನಿ. ಸೂಪರ್ ಆಗಿದೆ. ಆಲ್ ರೈಟ್, ಇವಾಗ ಹೇಳ್ತೀನಿ ನೋಡಿ. ಎಕ್ಸ್ಟ್ರಾರ್ಡಿನರಿ ಆಗಿದೆ ಟೇಸ್ಟು, ವೆರಿ ಯಮ್ಮಿ. ತುಂಬ ಥ್ಯಾಂಕ್ಸ್. A1 ಫಸ್ಟ್ ಕ್ಲಾಸ್, ಪರ್ಫೆಕ್ಟ್, ತುಂಬಾ ಚೆನ್ನಾಗಿದೆ. ಹಾಟ್ ಐಸ್ ಕ್ರೀಮ್, ಕೇಕ್ ಪುಡಿಂಗ್, ಸೀರಿಯಸ್ಲಿ ಲಕ್ಕಿ ಡೇ ನಂಗೆ ಇವತ್ತು ಆಕ್ಚುಲಿ. ಕೇಕ್ ಪುಡ್ಡಿಂಗ್ ಮಾಡುವ ವಿಧಾನ: ಮೊದಲು ಒಂದು ಬಟ್ಟಲು ಹಾಲಿಗೆ ಕಸ್ಟರ್ಡ್ ಪೌಡರ್ ಹಾಕಿ ಕಲಸಿ. ನಂತರ ಒಂದು ಪಾತ್ರೆಗೆ ಹಾಲು, ಸಕ್ಕರೆ, ಕಸ್ಟರ್ಡ್ ಮಿಶ್ರಣ ಹಾಕಿ ಕುದಿಸಿ 2 ರಿಂದ 3 ಗಂಟೆಗಳ ಕಾಲ ತಣ್ಣಗಾಗಲು ಬಿಡಿ. ಈಗ ಸರ್ವಿಂಗ್ ಬೌಲಿಗೆ ಸ್ವಲ್ಪ ತಣ್ಣಗಾದ ಹಾಲಿನ ಮಿಶ್ರಣ, 2 ಪ್ಲೇನ್ ಕೇಕ್ ಸ್ಲೈಸ್, ಅದರ ಮೇಲೆ ತಣ್ಣಗಾದ ಕಸ್ಟರ್ಡ್ ಮಿಶ್ರಣ, ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಹಾಗೂ ಸಣ್ಣದಾಗಿ ಹೆಚ್ಚಿದ ಬಾಳೆಹಣ್ಣು ಮತ್ತು ಆಪಲ್, ಕಸ್ಟರ್ಡ್ ಮಿಶ್ರಣವನ್ನು ಪದರ ಪದರವಾಗಿ ಹಾಕಿ ಟೂಟಿ ಫ್ರೂಟಿ ಮತ್ತು ಚೆರ್ರಿಯಿಂದ ಅಲಂಕರಿಸಿ. ಈಗ ರುಚಿಕರವಾದ ಕೇಕ್ ಪುಡಿಂಗ್ ಸವಿಯಲು ಸಿದ್ಧ. ಇಬ್ರು ಸಕ್ಕದಾಗಿ ಮಾಡ್ಕೊಟ್ಟಿದ್ದೀರಾ. ನೋಡೋಣ ನಮ್ಮ ನೆಕ್ಸ್ಟ್ ವ್ಯೂವರ್ ಸೆಗ್ಮೆಂಟ್ ಅಲ್ಲಿ ಯಾವ ಹೊಸ ಅಡ್ಗೆ, ಯಾವ ವೀಕ್ಷಕರಿಂದ ನಾವು ಕಲ್ತ್ಕೊಂತಾ ಇದೀವಿ ಅಂತ. ನೋಡೋಣ. ಓಕೆ. ಸಾನ್ವಿ ಅನ್ನೋರು ಇಮೇಲ್ ಮಾಡಿದ್ದಾರೆ, ಬ್ರೆಡ್ ಚೋಲೆ ಮಾಡೋದು ಹೇಗೆ ಅನ್ನೋದನ್ನ ನಮಗೆ ರೆಸಿಪಿ ಕಳಿಸಿದ್ದಾರೆ. ಇಮೇಲ್ ನ ಪ್ರಿಂಟ್ಔಟ್ ನನ್ನ ಹತ್ರ ಇದೆ. ಮೊಸರು ಹಾಕಿದಾಗ ಗಟ್ಟಿಯಾಗಿರ್ಬೇಕು ಮೊಸರು ಅಂತಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ಕಾರ್ನ್ಫ್ಲೋರ್ ನ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಹಾಲಿಗೆ ಹಾಕಿ ನಂತರ ಹಾಕೋದ್ರಿಂದ ಮೊಸರು ಗಟ್ಟಿಯಾಗಿರುತ್ತೆ. ಬ್ರೆಡ್ ಚೋಲೆ ಮಾಡೋದು ಹೇಗೆ ಅಂತ ನೋಡ್ಕೊಂಡಿದ್ದೀರಾ? ನೋಡ್ಕೊಂಡಿದ್ದೀವಿ. ಬ್ರೆಡ್ ಚೋಲೆ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಬ್ರೆಡ್ ಸ್ಲೈಸಸ್, ಮೀಠಾ, ಹಸಿ ಕೊಬ್ಬರಿ ತುರಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಈರುಳ್ಳಿ, ಕ್ಯಾರೆಟ್ ತುರಿ, ನೆನೆಸಿ ಬೇಯಿಸ್ಕೊಂಡಿರೋ ಕಾಬೂಲಿ ಚೆನ್ನ, ಹಸಿಮೆಣಸಿನಕಾಯಿ, ಲವಂಗ, ಮೆಣಸು, ಚಕ್ಕೆ, ಶುಂಠಿ, ಬೆಳ್ಳುಳ್ಳಿ, ಉಪ್ಪು, ಇಮಾಮಿ ಸನ್ಫ್ಲವರ್ ಆಯಿಲ್, ಹುರ್ಗಡ್ಲೆ, ಖಾರ ಶೇಫ್. ಫಸ್ಟು ಕಾಬೂಲ್ ಕಡಲೆನ ಫಸ್ಟ್ ಮಿಕ್ಸಿ ಮಾಡ್ಕೊಬೇಡ. ಈಗ ಮಿಕ್ಸಿಗೆ ಹಸಿಮೆಣಸಿನ್ಕಾಯಿ, ಒಂದು ನಿಮಗೆ ಖಾರ ಇಷ್ಟನಾ? ಖಾರ ಇಷ್ಟ. ಸೊ ಖಾರ ಮಾಡ್ಲಾ? ತೀರಾ ಖಾರ ಮಾಡಬೇಡಿ. ಓಕೆ, ಒಂದು ನಿಮಗೆ 6 ಹಾಕೊಳ್ಳೋಣ. ಕೇಕ್ ಪುಡ್ಡಿಂಗ್ ಕೊಟ್ಟಿದ ಅನ್ನೋ ಕೋಪದಲ್ಲಿ ಜಾಸ್ತಿ ಖಾರ ಎಲ್ಲ ಹಾಕ್ಬೇಡಿ. ಅದೇ ಮಾಡೋದು ನಾನೀಗ. ನೋ. ಓಕೆ, ಒಂದು 6 ಹಸಿಮೆಣಸಿನ್ಕಾಯಿ ಹಾಕಿದ್ದೇನೆ. ಓಕೆ. ಬೆಳ್ಳುಳ್ಳಿ 4, ಶುಂಠಿ ಅರ್ಧ ಇಂಚ್, ಲವಂಗ, ಮೆಣಸು, ಚಕ್ಕೆ. ಲವಂಗ ಒಂದು 2 ಹಾಕ್ತೀನಿ. ಓಕೆ. ಮೆಣಸು ಒಂದು 4, ಚಕ್ಕೆ ಒಂದು ಅರ್ಧ ಇಂಚ್. ಓಕೆ. ಹುರ್ಗಡ್ಲೆ ಕೊಡಿ, 1.5 ಸ್ಪೂನ್ ಹಾಕ್ತೀನಿ. ಓಕೆ. ಈಗ ಬೇಯಿಸ್ಕೊಂಡಿರೋ ಅದು ಕಾಬೂಲ್ ಕಡಲೆ ಒಂದು ಸ್ವಲ್ಪ. ಒಂದು ಪೂರ್ತಿ ರಾತ್ರಿ ನೆನೆಸಿಟ್ಟು ಬೇಯಿಸ್ಕೊಂಡಿರೋದು. ಹಾಂ. ಕಾಯಿ ತುರಿ ಕೊಡಿ, ಇದೊಂದು 1/2 ಕಪ್. ಓಕೆ, ಇದಾಗಿದೆ ಈಗ. ಓಕೆ. ಈಗ ಒಂದು ಪ್ಯಾನಲ್ಲಿ ಆಯಿಲ್ ಹಾಕೋಣ ಒಂಚೂರು. ಇಮಾಮಿ ಸನ್ಫ್ಲವರ್ ಆಯಿಲ್ ಹಾಕ್ತಾ ಇದ್ದೀನಿ. ಸಾಕಾ? ಹಾಂ, ಸಾಕು. ಪದ್ಮಾ, ನೀವು ಆಕಾಶವಾಣಿಲಿ ಅನೌನ್ಸರ್ ಆಗಿದ್ದೀರಿ. ಹೌದು. ಇಷ್ಟನಾ ನಿಮ್ಗೆ ಆರ್ಜೆ ಆಗ್ಬೇಕು ಅಂತ ಏನಾದ್ರು ಇಷ್ಟ ಇದೆಯಾ? ತುಂಬಾ ಇಷ್ಟ. ತುಂಬಾ ಇಷ್ಟ. ಹೌದು. ತುಂಬಾ ಮಾತಾಡ್ತೀರಾ? ಮಾತಾಡ್ತೀನಿ. ಆರ್ಜೆ ಅಂತಂದ್ರೆ ನಾನ್ ಸ್ಟಾಪ್ ಮಾತಾಡ್ತಾನೆ ಇರಬೇಕು. ಮಾತಾಡ್ತೀರಾ? ಇಲ್ಲಿ ಒಂದು ಇಫ್ ಯು ಆರ್ ಗಿವನ್ ಅ ರೇಡಿಯೋ ಆಪರ್ಚುನಿಟಿ, ಆಡಿಷನ್ಗೆ ಅಂತ ಕರೆದ್ಬಿಟ್ಟು ಮಾತಾಡಿ ಒಂದ್ ಸಾಂಗ್ ಬಗ್ಗೆ ಅಥವಾ ಏನಾದ್ರ ಬಗ್ಗೆ ಮಾತಾಡಿ ಅಂತಂದ್ರೆ ಏನ್ ಮಾತಾಡ್ತಿದ್ರಿ? ಅದಕ್ಕಿಂತ ನನ್ನ ರೇಡಿಯೋನಲ್ಲೇ ಹೇಗೆ ಹೇಳ್ಬೇಕು ಅಂತ ಅದನ್ನೇ ಹೇಳ್ತೀನಿ. ಡೆಫಿನೆಟ್ಲಿ ಹೇಳಿ. ಗುಡ್ ಮಾರ್ನಿಂಗ್ ಹಸನ್ ಅಂತ ಹೇಳಿ ಸ್ಟಾರ್ಟ್ ಮಾಡೋಣ ಅಂತ. ಅಷ್ಟೇನಾ? ಗುಡ್ ಮಾರ್ನಿಂಗ್ ಹಸನ್. ನಾನೀಗ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ ನಿಮ್ಗೆಲ್ಲರಿಗೂ ಒಂದು ತುಂಬ ಟೇಸ್ಟಿಯಾಗಿರೋ ಬ್ರೆಡ್ ಚೋಲೆನ ತೋರಿಸ್ತಾ ಇದ್ದೀನಿ. ನಾವು ರೇಡಿಯೋಲ್ಲಿ ಕೇಳ್ತಾ ಇದೀವಿ, ನಮಗೆ ಗೊತ್ತಾಗ್ತಾ ಇಲ್ಲ. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆಯ್ತು, ಇದು ಇಂಥ ಐಟಮ್ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ
ಈ ತರ ಹೇಳ್ತೀರಾ ಅಷ್ಟೇನಾ? ಫುಲ್ ಪೆಪ್ಪಿ ಆಗಿ ಫಾಸ್ಟ್ ಆಗಿ ನಮ್ಮ ಅರ್ಜಿಗಳು ಮಾತಾಡ್ತಾರಲ್ಲ ಸುಮ್ನೆ ತಲೆ ಹರಟೆ ಬೇಡದಿರೋದ್ ನನ್ನ ಹತ್ರ ಮಾತಾಡಲ್ವಾ? ಮಾತಾಡ್ತೀನಿ, ಬಟ್ ಇಲ್ಲಿ ಬೇಡ ಅಂತ ಸುಮ್ಮನೆ. ಪರವಾಗಿಲ್ಲ, ಮಾತಾಡ್ಬೋದು. ಅಯ್ಯೋ, ನನ್ನ ಹತ್ರ ನೀವೇನು ಸಂಕೋಚ ಪಟ್ಕೋಬೇಡಿ. ಯಾಕೋ ನೋಡ್ತಾದ್ರೆ ನಂಗೆ ಮಾತಾಡಕ್ ಬರ್ತಿಲ್ಲ ಅಷ್ಟೊಂದು. ನೋಡ್ಬೇಡಿ, ನಾನು ನೋಡ್ಬೇಡಿ ಪ್ಲೀಸ್. ಇವಾಗ ಮಾತಾಡಿ. ಹೇಳ ಹೈ ಡೂಮ್. ಥ್ಯಾಂಕ್ ಯು. ಸಾಕಾ? ಇಟ್ಸ್ ಆಕ್ಚುಲಿ ಅ ಕಾಮನ್ ನೇಮ್. ಬೇರೆ ಹೇಳಿ. ಡಿಫ್ರೆಂಟ್ ಆಗಬೇಡ, ಅದೇ ಚೆನ್ನಾಗಿದೆ. ಓಕೆ, ನೀವ್ ಹತ್ರ ಮಾತಾಡ್ತಾ ಕಾಯ್ತಿದೆ. ಇವ್ರಿಗೆ ಅರ್ಧ ಕೆಲಸ ಕೊಟ್ರೆ ಅಷ್ಟೇ. ಒಂದ್ ಸ್ಪೂನ್ ಕೊಡಿ, ಸೌಟ್ ಕೊಡಿ. ನೀರ್ ಕೊಡಿ. ಅದ್ರದ್ದೇ ನೀರು ಯೂಸ್ ಮಾಡ್ತಾ ಇದೀನಿ. ಸುಳ್ಳು ಹೇಳ್ಬೇಡ್ರಿ, ನಾನು ಜಗ್ಗಿಂದ ಹಾಕಿರೋದು. ಯಪ್ಪ, ಆರ್ಜೆ ಅಂದ ತಕ್ಷಣ ಎಷ್ಟು ಸುಳ್ಳು ಹೇಳ್ತಾರ ನೋಡು ರಾಮ. ನಮ್ ವೀಕ್ಷಕರಿಗೆ ಏನ್ ಗೊತ್ತಾಗೋದಿಲ್ಲ. ಓಕೆ, ಈಗ ಕಾವಲ್ ಕಡಲೆಕಾಳು ಕೊಡಿ. ಬ್ರೆಡ್ ಚೋಲೆ ಮಾಡೋದು ಹೇಗೆ ಅಂತ ನೋಡ್ತಿದ್ರಿ. ನೆಕ್ಸ್ಟ್ ಏನ್ ಮಾಡ್ಬೇಕು ಕೇಳೋಣ ಬನ್ನಿ. ರೆಡಿ ಆಗಿದ್ಯಾ? ರೆಡಿ ಆಗಿದೆ, ಆಫ್ ಮಾಡಿ. ಓಕೆ, ನೆಕ್ಸ್ಟ್ ಬ್ರೆಡ್ ಸ್ಲೈಸ್ ಕೊಡಿ. ಮಿಲ್ಕ್ ಬ್ರೆಡ್ ತಗೊಂಡಿದ್ದೀರಾ, ಸಾಲ್ಟ್ ಬ್ರೆಡ್ ತಗೊಂಡಿದ್ದೀರಾ? ಸಾಲ್ಟ್ ಬ್ರೆಡ್. ಓಕೆ. ನವ್ಯ ಮೀಟ ಕೊಡಿ. ನಿಮ್ಗೆ ಆರ್ಜೆ ಆಗ್ಬೇಕು ಅಂತ ಇಷ್ಟ. ಹೌದು. ಆದ್ರೆ ಸಾಕಷ್ಟು ಫಾರ್ಮ್ಸ್ ಆಫ್ ಡಾನ್ಸ್ ಕಲ್ತಿದ್ದೀರಿ. ಹಾ, ಜಡೆ ಕೋಲಾಟ, ಲೆಗ್ ಡಾನ್ಸ್. ಲೆಗ್ ಡ್ಯಾನ್ಸ್ ಅಂತಂದ್ರೆ ಕಾಲ್ಗೆ ಕೋಲ್ ಕಟ್ಕೊಂಡು ಆಡ್ತಾರಲ್ಲ? ಇಲ್ಲ, ಕೋಲ್ ಅಲ್ಲ, ಅದು ಡಾಲ್ಸ್. ಅದು ಒಂದು ಗಂಡು ಒಂದು ಹೆಣ್ಣು ಡಾಲ್ನ ಕಾಲಿಗೆ ಕಟ್ಕೊಂಡು ಫುಲ್ ಅದು ಡೆಕೋರೇಟ್ ಮಾಡಿರ್ತೀವಿ. ನಾವು ಕಾಣಲ್ಲ, ಜಸ್ಟ್ ಕಾಲ್ನಲ್ಲ ಡ್ಯಾನ್ಸ್ ಮಾಡಿ. ಹೇಗಿರುತ್ತೆ ಸ್ಟೆಪ್ಸು? ಅದು ಹಾಡು ಹೇಳು ನೀವು. ಮುಕುಂದ ಮುಕುಂದ ಅಂತ ಸಾಂಗಿಗೆ ನಾವು ಡ್ಯಾನ್ಸ್ ಮಾಡಿದೀವಿ. ಯಾವ್ದು ಹೇಳಿ? ನಮ್ಮ ಅರ್ಜೆಗೆ ಹಾಡಕ್ ಬರಲ್ವಾ? ಬರಲ್ಲ. ಓಕೆ. ಮನೇಲಿ ಕೋಪ ಬಂದ್ರೆ ಖುಷಿಯಾದ್ರೆ ಡ್ಯಾನ್ಸ್ ಮಾಡ್ತಿರ್ತಾರ ಒಬ್ಬೊಬ್ರೆ? ನಾನು ಒಬ್ಳೆ ಮಾಡೋದು, ಅದು ಯಾರಿಗೂ ಕಾಣಿಸಲ್ಲ. ಹೌದಾ? ನಾನು ಹೆಂಗಾದ್ರೂ ಕದ್ ನೋಡ್ಬೇಕಲ್ಲ. ಪರವಾಗಿಲ್ಲ, ನೋಡ್ತೀನಿ. ಅಂಡ್ ಜಡೆ ಡಾನ್ಸ್ ಏನಿದು? ಜಡೆ ಕೋಲಾಟ ಇದೊಂದು ರಿಂಗಿಗೆ ಸ್ಯಾರೀಸ್ ಎಲ್ಲ ಟೈ ಮಾಡ್ಬಿಟ್ಟು ಡ್ಯಾನ್ಸ್ ಮಾಡ್ತಾ ಮಾಡ್ತಾನೆ ಜಡೆ ಹಾಕ್ತಾ 8 ಮೆಂಬರ್ಸ್ ಇರ್ತಾರೆ, ರೌಂಡ್ ಆಗಿ ಬರ್ತಾ ಅದು ಹಂಗೆ ಜಡೆ ಎಣಿದು ಮತ್ತೆ ಅದನ್ನ ಹಂಗೆ ಬಿಚ್ಚಿ ಮೊದಲಿನಾಗೆ ಮಾಡೋದು. ವೆರಿ ನೈಸ್, ವೆರಿ ನೈಸ್, ಗುಡ್. ನೆಕ್ಸ್ಟ್ ಅಮ್ಮ? ನೆಕ್ಸ್ಟ್ ಇದು ಚೋಲ. ಈಗ ಅದ್ರ ಮೇಲೆ ಆನಿಯನ್ಸ್. ನವ್ಯ ಈರುಳ್ಳಿ ಕೊಡಿ. ನೆಕ್ಸ್ಟ್ ಕ್ಯಾರೆಟ್. ಟೊಮೆಟೊ. ಕೊತ್ತಂಬರಿ ಸೊಪ್ಪು ಕೊಡಿ. ಖಾರ ಸೇವ್ ಕೊಡಿ. ಸರ್ವಿಂಗ್ ಪ್ಲೇಟ್ ಕೊಡ್ಲಾ? ಹಾ, ಅದೇ ಸರ್ವಿಂಗ್ ಪ್ಲೇಟ್. ನವ್ಯ, ಯಮ್ಮಿ ಯಮ್ಮಿ, ಟೇಸ್ಟಿ ಟೇಸ್ಟಿ. ನಿಂಗೋಸ್ಕರ ಖಾರವಾಗಿ ಮಾಡಿದ್ದೀನಿ. ಬ್ರೆಡ್ ಚೋಲೆ ರೆಡಿ. ಯಮ್ಮಿ ಯಮ್ಮಿ, ಟೇಸ್ಟಿನ ಇಲ್ವಾ ಅಂತ ನಾನು ಹೇಳ್ತೀನಿ ಇವಾಗ. ಬ್ರೆಡ್ ಚೋಲೆ ಲುಕ್ಸ್ ಯಮ್ಮಿ, ಬಟ್ ಟೇಸ್ಟ್ ಹೌ ಗೊತ್ತಿಲ್ಲ. ಟೇಸ್ಟ್ ಮಾಡ್ಲಾ? ಟೇಸ್ಟ್ ಮಾಡಿ ಹೇಳಿ. As you said, yummy, yummy, tasty, superb ಆಗಿದೆ. ಥ್ಯಾಂಕ್ ಯು. ವೆರಿ ನೈಸ್, ವೆರಿ ಟೇಸ್ಟಿ. ಕರೆಕ್ಟಾಗಿ ಹಾಕಿದ್ದೀರಾ, ಉಪ್ಪು ಖಾರ ಹುಳಿ ಪ್ರತಿಯೊಂದು ಪರ್ಫೆಕ್ಟ್ ಆಗಿದೆ. ಬಟ್ ಉಪ್ಪು ಹಾಕಿದ್ ನೀನು, ನಾನಲ್ಲ. ಐನೋ. ಈಗಲಾದ್ರೂ ಗೊತ್ತಾಯ್ತಲ್ಲ ನವ್ಯ ಹೆಂಗ್ ಅಡುಗೆ ಮಾಡ್ತಾಳೆ ಅಂತ? ಗೊತ್ತಾಯ್ತಲ್ಲ? ಅದಕ್ಕೆ ಇಲ್ಲೇ ಕರ್ಸ್ಕೊಂಡಿರೋದ್ರಿಂದ. ಹಾ
ಬಿಟ್ರೆ ನನ್ ಬುಡಕ್ಕೆ ಬಂದ್ಬಿಡ್ತಾರೆ, ಜಾಸ್ತಿ ಮಾತಾಡೋದು ಬೇಡ. ಬ್ರೆಡ್ ಚೋಲೆ ಮಾಡುವ ವಿಧಾನ. ಮೊದಲು ಒಂದು ಮಿಕ್ಸಿ ಜಾರಿಗೆ ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಲವಂಗ, 4 ಕಾಳು ಮೆಣಸು, ಚಕ್ಕೆ, ಹುರುಗಡಲೆ, 4 ಗಂಟೆ ನೆನೆಸಿ ಬೇಯಿಸಿದ ಚೆನ್ನ, ಕಾಯಿ ತುರಿ, ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳಿ. ನಂತರ ಒಂದು ಪ್ಯಾನ್ಗೆ ಸ್ವಲ್ಪ ಇಮಾಮಿ ಸನ್ಫ್ಲವರ್ ಆಯಿಲ್, ರುಬ್ಬಿದ ಚೆನ್ನ ಮಿಶ್ರಣ, ನೀರು, ನೆನೆಸಿ ಬೇಯಿಸಿದ ಚೆನ್ನ, ಉಪ್ಪು ಹಾಕಿ ಕುದಿಸಿ. ಈಗ ಬ್ರೆಡ್ ಸ್ಲೈಸ್ಗೆ ಮೀಠಾ ಸವರಿ ಅದರ ಮೇಲೆ ಬೇಯಿಸಿದ ಚೋಲೆ ಮಿಶ್ರಣ, ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ, ತುರಿದ ಕ್ಯಾರೆಟ್, ಸಣ್ಣದಾಗಿ ಹೆಚ್ಚಿದ ಟೊಮ್ಯಾಟೊ, ಸಣ್ಣದಾಗಿ ಹೆಚ್ಚಿದ ಕೊತ್ತಂಬರಿ ಸೊಪ್ಪು, ಖಾರ ಸೇವ್ನಿಂದ ಅಲಂಕರಿಸಿ. ಈಗ ರುಚಿಕರವಾದ ಬ್ರೆಡ್ ಚೋಲೆ ಸವಿಯಲು ಸಿದ್ಧ. ಓಕೆ, ಸೊ 3 ಅಡ್ಗೆನು ಟೇಸ್ಟಿಯಾಗಿ ಮಾಡ್ಕೊಟ್ಟಿದ್ದೀರಾ. ನೆಕ್ಸ್ಟ್ ನಮ್ಮ 5 ಮಿನಿಟ್ಸ್ ರೌಂಡ್ಗೆ ಏನ್ ಅಡ್ಗೆ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಯೋಗರ್ಟ್ ಸ್ಮೂತಿ. ಯೋಗರ್ಟ್ ಸ್ಮೂತಿ ಮಾಡ್ಕೊಡ್ತೀರಾ? ನಾನು ಬನಾನಲ್ಲಿ ಮಾಡ್ತೀನಿ. ನಾನು ಆಪಲ್. ನೀವು ಸೇಬಿನ ಹಣ್ಣು ಉಪಯೋಗಿಸ್ಕೊಂಡು ಮಾಡ್ತೀನಿ, ನೀವು ಬಾಳೆಹಣ್ಣು, ಅದು ಪಚ್ಚ ಬಾಳೆಹಣ್ಣು ಬೇಕು. ಆಲ್ ರೈಟ್. ಯೋಗರ್ಟ್ ಸ್ಮೂದಿ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ರೆಡಿ ಮಾಡ್ಕೊಳ್ಳಿ. ಬ್ಲ್ಯಾಕ್ ಹೆಡ್ ಸಮಸ್ಯೆಯಿಂದ ನಿವಾರಣೆ ಪಡಿಬೇಕು ಅಂತಂದ್ರೆ ಅಕ್ಕಿನ ಹಾಲಿನಲ್ಲಿ ನೆನೆಸಿ ಅದನ್ನ ರುಬ್ಬಿ ಸ್ವಲ್ಪ ಮುಖಕ್ಕೆ ಸ್ಕ್ರಬ್ ಮಾಡಿ ನಂತರ ತೊಳೆದು ಸ್ವಲ್ಪ ಜೇನುತುಪ್ಪವನ್ನ ಹಚ್ಚಿ 15-20 ನಿಮಿಷ ಆದ್ಮೇಲೆ ಮುಖ ತೊಳೆಯೋದ್ರಿಂದ ಬ್ಲ್ಯಾಕ್ ಹೆಡ್ ಸಮಸ್ಯೆಯನ್ನ ತಡೆಗಟ್ಟಬಹುದು. ಹಾಗೆ ಮುಖದ ಕಾಂತಿ ಕೂಡ ಹೆಚ್ಚುತ್ತೆ. ಯೋಗರ್ಟ್ ಸ್ಮೂದಿ ಮಾಡೋದಕ್ಕೆ ರೆಡಿ ಆಗಿದ್ದೀರಾ? ರೆಡಿ. ಯೋಗರ್ಟ್ ಸ್ಮೂದಿ ಮಾಡೋದಕ್ಕೆ ನೀವು ತಗೊಂಡಿರೋ ಇಂಗ್ರೀಡಿಯೆಂಟ್ಸ್ ಏನೇನು? ಓಟ್ಸು, ಆಪಲ್, ಮೊಸರು, ಸಕ್ಕರೆ, ಜೇನುತುಪ್ಪ. ಓಟ್ಸು, ಮೊಸರು, ಜೇನುತುಪ್ಪ, ಸಕ್ಕರೆ, ಪಚ್ಚ ಬಾಳೆಹಣ್ಣು. ಓಟ್ಸು, ಸಕ್ಕರೆ, ಜೇನುತುಪ್ಪ, ಮೊಸರು ಕಾಮನ್ ಇಂಗ್ರೀಡಿಯೆಂಟ್ಸ್. ಒಬ್ರು ಬನಾನಾ ತಗೊಂಡಿದ್ದೀರಾ, ಒಬ್ರು ಆಪಲ್ ತಗೊಂಡಿದ್ದೀರಾ. ಓಕೆ, ಅದು ಕಪ್ಚುಕಿ ಬಾಳೆಹಣ್ಣೆ ಆಗ್ಬೇಕು. ಹೌದು. ಆಲ್ ರೈಟ್. ಸೊ ವಿಶ್ ಯು ಬೋತ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು. ನಿಮ್ಮ 5 ನಿಮಿಷಗಳ ಕಾಲಾವಕಾಶ 1, 2 ಈಗ ಶುರು ಆಗತ್ತೆ. ಓಟ್ಸ್ನ ಒಂಚೂರು ಬಿಸಿ ಮಾಡ್ಕೋಬೇಕು. ಓಕೆ, ನಾ ಏನಪ್ಪ ಸ್ಮೂದಿ ಅಂತಾರೆ ಒಲೆ ಹಚ್ಕೊಂತ ಇದಾರೆ ಅಂತ ಸ್ವಲ್ಪ ಗಾಬರಿ ಆಗ್ಬಿಟ್ಟಿದ್ದೆ. ಒಂದು 2 ಸ್ಪೂನ್ ಓಟ್ಸ್ ಹಾಕ್ತೀನಿ. ಓಟ್ಸ್ ತುಂಬಾ ಹೆಲ್ದಿ. ಹೌದು, ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ಲ ತೆಗೆದು ಹಾಕತ್ತೆ, ಫೈಬರ್ ಜಾಸ್ತಿ ಇರುತ್ತೆ. ಫೈಬರ್ ಜಾಸ್ತಿ ಇರುತ್ತೆ. ಒಂಚೂರು ತಣ್ಣಗಾಗ್ಲಿ ಅಷ್ಟರಲ್ಲಿ ಇದು ಬಾಳೆಹಣ್ಣು. ಬಾಳೆಹಣ್ಣಲ್ಲಿ ವಿಟಮಿನ್ ಎ ಅಂಡ್ ವಿಟಮಿನ್ ಸಿ ಇರುತ್ತೆ. ಸೊ ಹೌದು. ಡೈಜೆಷನ್ ತುಂಬಾನೇ ಹೆಲ್ಪ್ ಮಾಡುತ್ತೆ. ಹೌದು. ಆಮೇಲೆ ಆಪಲ್ಲು ತುಂಬ ಹೆಲ್ತ್ಗೆ ಒಳ್ಳೇದು. ಆಪಲ್ ಸಿ ಎ ಡೇ ಕೀಪ್ ದಿ ಡಾಕ್ಟರ್ ಅವೇ ಅಂತ. ಸೊ ಆಪಲ್ ನೀವು ದಿನ ತಿಂತೀರಾ? ತಿಂತೀನಿ. ಎಷ್ಟು ವರ್ಷದಿಂದ ಡಾಕ್ಟರ್ ದೂರ ಇಟ್ಟಿದ್ದೀರಾ ಹಂಗಾರೆ? ಇಲ್ಲ, ನಾನು ಹೋಗೇ ಇಲ್ಲ, ಡಾಕ್ಟರ್ ಹತ್ರ ಹೋಗೇ ಇಲ್ಲ ಸುಮಾರು ವರ್ಷ. ಸೀರಿಯಸ್ಲಿ? ಸೀರಿಯಸ್. ಸುಮಾರು ವರ್ಷದಿಂದ ಹೋಗಿಲ್ಲ. ಹೋಗೋದು ಬೇಡಪ್ಪ, ಟಚ್ ವುಡ್. ಇನ್ನೊಂದು ಗೊತ್ತಾ ನನಗೆ ಶುಗರ್ ಇಲ್ಲ, BP ಇಲ್ಲ, ಕಾಲು ನೋವಿಲ್ಲ, ಸೊಂಟ ನೋವಿಲ್ಲ, ಬೆನ್ನು ನೋವು ಏನೂ ಇಲ್ಲ. ಆರಾಮಾಗಿ ನಿಮ್ಗೆ. ಓಕೆನಾ? ಥ್ಯಾಂಕ್ ಯು. ನಿಮ್ಗೆ ಆರಾಮಾಗಿರಿ. ಥ್ಯಾಂಕ್ ಯು ಯುವರ್ ಕನ್ಸರ್ನ್. ನವ್ಯ, ಈಗ ಬಾಳೆಹಣ್ಣು ಹಾಕಿದ್ದೀನಿ, ಸಕ್ಕರೆ ಹಾಕಿದ್ದೀನಿ, ಜೇನುತುಪ್ಪ, ಈಗ ಹೊದ್ಕೊಂಡಿರೋ ಓಟ್ಸ್. ಈಗ ಕರ್ಡ್ಸ್ ಹಾಕ್ತೀನಿ. ಕರ್ಡ್ಸ್ ಹಾಕ್ಬೇಕು. ಯೋಗರ್ಟ್ ಅಂತಂದ್ರೆ ಗಟ್ಟಿ ಇರೋ. ಹೌದು, ಸ್ವೀಟ್ ಕರ್ಡ್. ದೇವಸ್ಥಾನಗಳಲ್ಲಿ ಹಬ್ಬಗಳ ದಿನ ಕೊಡೋ ಪಂಚಾಮೃತದ ರುಚಿ ಹೇಗಿರುತ್ತೆ ಅಂದ್ರೆ ಮತ್ತೊಂದು ಸರ್ತಿ ಕ್ಯೂನಲ್ಲಿ ನಿಲ್ಬೇಕು ಅನ್ಸುತ್ತೆ. ಪಂಚಾಮೃತಕ್ಕೆ ಮಾಡರ್ನ್ ಟಚ್ ಕೊಟ್ಟು ಸ್ಮೂದಿ ತಯಾರು ಮಾಡ್ತಿದ್ದಾರೆ. ಬನಾನಾ ಸ್ಮೂದಿ, ಆಪಲ್ ಸ್ಮೂದಿ, ಯಾವುದೇ ಆದ್ರೂ ಚಿಲ್ ಮಾಡಿ ಕುಡಿದ್ರೆ ಅದ್ರ ರುಚಿ ಹಾ ಹೇಳಕ್ ಪದಗಳೇ ಸಾಲದು. ಜಾಮ್ನ ಗ್ಲಾಸ್ಗೆ ಹಿಂಗೆ ಅಪ್ಲೈ ಮಾಡೋಣ. ನವ್ಯ ಜಾಮ್ ಕೊಡಿ. ಸೊ ಗ್ಲಾಸ್ನ ಡೆಕೋರೇಟ್ ಮಾಡ್ಕೋಬೇಕು ಫಸ್ಟು. ಹೌದು. ಈಗ ಇದಕ್ಕೆ ಹಾಕೋಣ. ಹಾಕಿ. ಜೇನುತುಪ್ಪ ಮೇಲೆ ಹಾಕಿ. ಮೇಲೆ ಹಾಕಿ. ನವ್ಯ, ಬನಾನಾ ಯೋಗರ್ಟ್ ಸ್ಮೂತಿ ರೆಡಿ. ಓಕೆ ಓಕೆ ನವ್ಯ, ಆಪಲ್ ಯೋಗರ್ಟ್ ಸ್ಮೂತಿ ರೆಡಿ. ಟೇಸ್ಟ್ ಮಾಡಿ ಹೇಳಿ. ಓಕೆ, ಫಸ್ಟ್ ನೀವು ಕೊಟ್ಟಿರೋದ್ರಿಂದ ನೀವು ಮಾಡಿ ಟೇಸ್ಟ್ ಮಾಡ್ತೀನಿ. ಓಕೆ. ಬನಾನಾ ಯೋಗರ್ಟ್ ಸ್ಮೂತಿ. ಹಾಂ,
ನಾನೀಗ ಆಪಲ್ ಯೋಗರ್ಟ್ ಸ್ಮೂದಿ ಟೇಸ್ಟ್ ಮಾಡ್ತೀನಿ. ಎರಡನ್ನೂ ಕಂಪೇರ್ ಮಾಡಿದ್ರೆ ಟೇಸ್ಟ್ ಎರಡು ತುಂಬಾ ಚೆನ್ನಾಗಿದೆ. ಬಟ್ ಆಕ್ಚುಲಿ ಬನಾನಾ ಮತ್ತೆ ಮೊಸರು ಗೋಸ್ ವೆಲ್. ಬನಾನಾ ಅಂಡ್ ಮೊಸರು ತುಂಬಾನೇ ಒಳ್ಳೆ ಕಾಂಬಿನೇಷನ್. ನನ್ನ ಹೈಯೆಸ್ಟ್ ವೋಟ್ಸ್ ಬಂದು ಬನಾನಾ ಯೋಗರ್ಟ್ ಸ್ಮೂದಿಗೆ ಹೋಗಿದೆ. ಸೊ ನನ್ನ ಪ್ರಕಾರ ಈ ರೌಂಡ್ ಅಲ್ಲಿ ಪದ್ಮಾ ನೀವೇ ವಿನರ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್. ಕಾರ್ಯಕ್ರಮಕ್ಕೆ ಬಂದು ಇಷ್ಟು ಒಳ್ಳೊಳ್ಳೆ ಅಡುಗೆಗಳನ್ನ ಮಾಡ್ಕೊಟ್ರಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡ್ಕೊಂಡ್ರಿ. ಹೇಗನ್ಸ್ತು ಪದ್ಮಾ ಕಾರ್ಯಕ್ರಮಕ್ಕೆ ಬಂದಿದ್ದು? ತುಂಬ ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು. ಇದೊಂದು ಮೆಮೊರಬಲ್ ಮೂಮೆಂಟ್. ಮೆಮೊರಬಲ್ ಮೂಮೆಂಟ್. ಅಂಡ್ ಆಲ್ ದಿ ಬೆಸ್ಟ್. ನೀವು ಬೇಗ ಆರ್ಜೆ ಆಗಲಿ. ನಿಮ್ಮ ಆರ್ಜೆ ಶೋ ಕರೀರಿ ಆಯ್ತಾ? ಆಲ್ ರೈಟ್. ನಿಮಗೆ ಹೇಗನ್ಸ್ತು? ತುಂಬ ಚೆನ್ನಾಗಿದೆ. ಈ ಕ್ಷಣಗಳನ್ನ ನಿಜವಾಗ್ಲೂ ಜೀವನದಲ್ಲಿ ಮರೆಯೋದಿಲ್ಲ, ಅಷ್ಟು ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನೀವು ಇಲ್ಲಿವರೆಗೂ ಬಂದು ಇಷ್ಟು ಒಳ್ಳೊಳ್ಳೆ ಅಡುಗೆಗಳನ್ನ ನಮಗೆ ಹೇಳ್ಕೊಟ್ಟಿದ್ದಕ್ಕೆ ನಮ್ಮ ಕಾರ್ಯಕ್ರಮದ ನೆನಪಿಗಾಗಿ ನಮ್ಮ ತಂಡದ ಕಡೆಯಿಂದ ಒಂದು ಕಿರುಕಾಣಿಕೆ. ಹೇನ್ಸ್ ಅಮೆರಿಕಾದ ನಂಬರ್ 1 ಅಪ್ರಿಲ್ ಬ್ರ್ಯಾಂಡ್ ರವರಿಂದ ನಿಮಗೆ 1000 ರೂಪೀಸ್ ಗಿಫ್ಟ್ ವೌಚರ್. ಥ್ಯಾಂಕ್ ಥ್ಯಾಂಕ್ ಯು. ಯು. ಹಾಗೆ ಎಂಡ್ಯೂರಾ ಹೋಮ್ ಅಪ್ಲಯನ್ಸಸ್ ಎಂಡ್ಯೂರಿಂಗ್ ಕ್ವಾಲಿಟೀಸ್ ಅಂಡ್ ಎಂಡ್ಯೂರಿಂಗ್ ವ್ಯಾಲ್ಯೂಸ್ ರವರ ಕಡೆಯಿಂದ ಒಂದು ಎಲೆಕ್ಟ್ರಿಕ್ ಸಾಸ್ ಪ್ಯಾನ್. ಥ್ಯಾಂಕ್ಸ್.